ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ನೀನು ಸ್ಟೀಲ್ ಮಂತ್ರಿ ಅಂದ್ರೆ ಕಬ್ಬಣದ ಮಂತ್ರಿ. ಕಾಂಗ್ರೆಸ್ಗೂ ಬಿಜೆಪಿಗೂ ದಳಕ್ಕೂ ಒಂದೇ ವ್ಯತ್ಯಾಸ. ಈ ಕಬ್ಬಣದಲ್ಲಿ ಕತ್ರಿ ತಯಾರು ಮಾಡ್ತಾರೆ. ಆ ಕತ್ರಿ ತಯಾರು ಮಾಡೋರು ನೀವಿಬ್ರು, ನಾವು ಸೂಜಿ ತಯಾರು ಮಾಡ್ತೀವಿ. ಒಲೆಯವರು ನಾವು, ಸಮಾಜವನ್ನ ಒಲೆಯವರು, ನೀವು ಸಮಾಜನ ಕತ್ತರಿಸೋರು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಅಂದ್ರೆ ಜಾತಿ ಬಗ್ಗೆ ನೀವು ಕತ್ತರಿಸ್ತೀರಿ, ಕುಟುಂಬದ ಬಗ್ಗೆ ಕತ್ತರಿಸ್ತೀರಿ, ಸಮಾಜದ ಬಗ್ಗೆ ಕತ್ತರಿಸ್ತೀರಿ. ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ಎಲ್ಲ ಸಹಬಾಳುತ್ವದಲ್ಲಿ ಒಂದು ಮಾಡ್ತದೆ. ಇದೇ ಕಾಂಗ್ರೆಸ್ಗೂ ಬಿಜೆಪಿಗೂ ಇರುವಂತ ವ್ಯತ್ಯಾಸ. ಇದೇ ನಿನ್ನ ಸ್ಟೀಲ್ ಮಂತ್ರಿ, ಕಬ್ಬಣದ ಮಂತ್ರಿ ಇದೆಯಲ್ಲ, ನಿನಗೂ ನನಗೂ ಇರೋಂತ, ನಿಮ್ಮ ಸರ್ಕಾರಕ್ಕೂ ನಮಗೂ ಇರೋಂತ ವ್ಯತ್ಯಾಸ. ಆದ್ರಿಂದ ಇವತ್ತು ನಾನು ಹೇಳೋದು ಇಷ್ಟೇ, ನಿನ್ಗೆ ಯಾವ ಪ್ರಶ್ನೆನೂ ಬೇಡ. ಈಗ ಹೇಳಿರೋ ಪ್ರಶ್ನೆಗಳಿಗೆ ನಿಂದಕ್ಕೆ ಪಟ್ಟಿ ದಾಖಲೆಲ್ಲಿದೆ, ನಂದು ದಾಖಲೆಲ್ಲಿದೆ, ಚರ್ಚೆ ಮಾಡೋಣ. ನಿನ್ನ ಸೋದರ, ನಿನ್ ಬೇನಾಮಿ, ಅವನು ಪಟ್ಟಿ ಕೊಡಪ್ಪ, ಅವನು ಪಟ್ಟಿ ಕೊಡಬೇಕು. ನಿನ್ ಬೇನಾಮಿ ನಿನ್ನ ಹೆಸರು ಅಧಿಕಾರ ಇಟ್ಕೊಂಡು ಏನೇನು ಮಾಡುದಲ್ಲ, ಎಲ್ಲೆಲ್ಲಿ ಏನೇನು ಕನಕಪುರ ರೋಡು ನನ್ನ ಹೇಳಿದ್ದೀನಿ ನಾನು, ಎಲ್ಲ ಕಂಪ್ಲೀಟ್ ಪಟ್ಟಿ ಎಲ್ಲ, ಅದನ್ನೆಲ್ಲ ನಿನ್ ಬೇನಾಮಿ, ನಿನ್ ಪಟ್ಟಿ ಕೊಡು. ಆಮೇಲೆ ನೀವು ಯಾಕೆ ಪಾದಯಾತ್ರೆ ಬೇಡ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡು. ನೀನೇ ಹೇಳಿದ್ದು ಪಾದಯಾತ್ರೆ ಬೇಡ ಅಂತ, ತಿರ್ಗಾ ಯಾಕೆ ಒಪ್ಕೊಂಡೆ ಈ ಪಾದಯಾತ್ರೆ ಬೇಕು ಅಂತ ಹೇಳಿ. ಏನ್ ಸಿದ್ದರಾಮಯ್ಯನವ್ರು ಮಾಡಬಾರ್ದು ತಪ್ಪು ಮಾಡ್ಬಿಟ್ಟಿದ್ದಾರೆ ಅವ್ರ ಧರ್ಮಪತ್ನಿ ಅಲ್ಲ ರೀ. ಅರ್ಶನ ಕುಂಕುಮಕ್ಕೆ ಹಣ್ಣ ಒಂದ್ 3 ಎಕರೆ ಜಮೀನ್ ಕೊಟ್ಟವ್ರೆ. ಈಗ ನಿಮ್ ಹೆಣ್ಮಕ್ಳಿಗೆ ಯಾರು ನೀವು ನಿಮ್ಮ ಅಣ್ಣ ದುಡ್ಡು ಕೊಡ್ತಾರಪ್ಪ, ನಿಮ್ಮ ಅಪ್ಪ ದುಡ್ಡು ಕೊಡ್ತಾ ಇದ್ದಾರೆ, ಸಿರಿಧಾನ್ಯ ಬರ್ತದೆ, ಯಾರ್ಯಾರು ಗಂಡಿಗೆ ಹೇಳ್ಕೊಂಡಿರೋ ನೀವು, ಏನೋ ಮನೇಲಿ ಕಾವ್ರು ಇರ್ಲಿ ಅಂದ್ಬಿಟ್ಟು ಒಂದ್ 10 ರೂಪಾಯಿ ಮಡಿಕೊಂಡಿರ್ತೀರಿ, 100 ರೂಪಾಯಿ ಕೊಡ್ತಾರ, 1000 ರೂಪಾಯಿ ಕೊಡ್ತಾರ. ಹಂಗೆ 3 ಎಕರೆ ಕೊಟ್ಟವ್ರೆ. ಸರ್ಕಾರದವರು ಯಾರ ಇದನ್ನ ಒತ್ತುವರಿ ಮಾಡ್ಕೊಬಿಟ್ರು. ಅದಕ್ಕೆ ಪರಿಹಾರವಾಗಿ ಒಂದಷ್ಟು ದುಡ್ಡು ಕೊಟ್ರು, ಒಂದು ದುಡ್ಡಲ್ಲ ಆ ಸೈಟ್ ಕೊಟ್ಬಿಟ್ರು. ಏನ್ ತಪ್ಪಿದೆ? ಏನ್ ಕಳ್ತನ ಮಾಡೋರ? ಸರ್ಕಾರಿ ಜಮೀನೆಲ್ಲ ಹೊಡ್ಕೊಬಿಟ್ಟವ್ರ? ಅವ್ರ ಅಣ್ಣ ಕೊಟ್ಟ, ಸರ್ಕಾರದವ್ರು ಸೈಟ್ ತಗೊಂಡ್ರು, ಪರಿಹಾರ. ಈಗ ನಿಮ್ಗೆಲ್ಲ ರೋಡ್ ಅಲ್ಲಿ ಹೋಯ್ತು, ನಿಮ್ಗೆಲ್ಲ ದುಡ್ಡು ಬರ್ಲಿಲ್ವಾ? ಹಂಗೆ ಅವ್ರಿಗೆ ಸೈಟ್ ಕೊಟ್ಟವ್ರಪ್ಪ. ಏನ್ ತಪ್ಪಾಗೋಯ್ತು? ಏನು ಈ ಬಡವ್ರಿಗೆ ನಾವು 5 ಗ್ಯಾರಂಟಿಗಳು ದುಡ್ಡು ಕೊಟ್ಬಿಡ್ತಾ ಇದೀವಿ, ಸರ್ಕಾರ ಸುಭದ್ರವಾಗಿರ್ತದೆ ಅಂತೇಳಿ, ಇದಕ್ಕೋಸ್ಕರ ಕೇಂದ್ರದಿಂದನೂ ನಿಮ್ ಸಹಕಾರ ಇಲ್ಲ. ಈಗ ಈ ಬಡವ್ರ ಮೇಲೆ ಪ್ರಯೋಗ ಮಾಡ್ತಾ ಇದೀರಲ್ಲ, ಈ ಪಾದಯಾತ್ರೆಗೆಲ್ಲ ಎದುರೋ ಮಕ್ಕಳೆಲ್ಲ ಕಾಂಗ್ರೆಸ್ಸಿಗರು ತಿಳ್ಕೊಳ್ಳಿ. ನಮ್ದೇ ಆದಂತ ಒಂದು ಇತಿಹಾಸ ಇದೆ. ನೀವು ನಾನು ಕೇಳ್ತೀನಿ ಇವತ್ತು ಪ್ರಶ್ನೆಗೆ, ಇಲ್ಲಿ ಪಟ್ಟಿ ಇದೆ. APMC ಇಂದ 47 ಕೋಟಿ ರೂಪಾಯಿ ಯಡಿಯೂರಪ್ಪನವ್ರ ಕಾಲದಲ್ಲಿ, ಬೊಮ್ಮಾಯಿ ಕಾಲದಲ್ಲಿ ಲೂಟಿ ಹೊಡೆದಿದ್ದೀರಿ, ಅದಕ್ಕೆ ಉತ್ತರ ಕೊಡಿ. ಭೋವಿ ಅಭಿವೃದ್ಧಿ, ಹರಿಜನರು, ಭೋವಿಗಳಂದ್ರೆ ಹರಿಜನರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಹಿಂದೆ ಹರಿಜನರು ಇದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ದಲಿತರು ಅನ್ಬಾರ್ದು ನೀವು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 77 ಕೋಟಿ ರೂಪಾಯಿ. ಗೂಳಟಿ ಶೇಖರ್ ಹೇಳಿದ 100 ಕೋಟಿ ಅಂತ. ದೇವರಾಜ ಅರಸು ಟ್ರಕ್ ಟರ್ಮಿನಲ್, ಶ್ರೀರಾಮುಲು ಮಂತ್ರಿ 50 ಕೋಟಿ ಬಸವರಾಜ ಬೊಮ್ಮಾಯಿ ಇದ್ದಾಗ, ಅದಕ್ಕೆ ಉತ್ತರ ಕೊಡಿ. ಹೆಂಗಾಯ್ತು, ಏನಾಯ್ತು, ಯಾರು ಸೈನ್ ಹಾಕಿದೆ ಅಂತ. ಗಂಗಾ ಕಲ್ಯಾಣ ಯೋಜನೆ 430 ಕೋಟಿ, ಕೋಟಾ ಶ್ರೀನಿವಾಸ ಪೂಜಾರಿ. ಇದನ್ನ ಇನ್ನೊಂದು ಒಂದ್ ರೇಟು, ಇನ್ನೊಂದು ರೇಟು, ಇವೆಲ್ಲ ದಾಖಲೆಗಳದು. ಪ್ರವಾಸೋದ್ಯಮ ಇಲಾಖೆ ಕಿಯಾನಿಕ್ಸ್ ಒಂದು 500 ಕೋಟಿ ಯಡಿಯೂರಪ್ಪನವ್ರ ಕಾಲದಲ್ಲಿ, ಅಶ್ವತ್ಥ ನಾರಾಯಣ ಮಂತ್ರಿ. ಅದು ಯಾವ್ದೋ ರಿಪೋರ್ಟ್ ಅಲ್ಲಿ ಬಂದ್ಬಿಟ್ಟಿದೆ. ಮಹಾದೇವಪ್ಪ ಈಗ ಬರ್ತಾ ಇದ್ದಾರೆ. ಕೋವಿಡ್ ಅಬ್ಬಾಬಾ, ಹೆಣದ ಮೇಲೆ ಹಣ ಮಾಡಿದ್ರು, ನೋಡಿದ್ರಲ್ಲ, ಹೆಣದ ಮೇಲೆ ಹಣ 10,000 ಬೆಡ್ ಅಂತೆ. ನಾನು ಹೇಳಿಲ್ಲ, ಎತ್ತಾಳು ಹೇಳಿದ್ದು. ಎತ್ತಾಳು ಮೊನ್ನೆ ಕೂಡ ಎತ್ತಾಳು ಹೇಳ್ತಾರೆ. ಆಮೇಲೆ 40% ಹಗರಣ, ಅದೆಲ್ಲ ತನಿಖೆ ಬೇರೆ ನಡೀತಾ ಇದೆ. PSI ಹಗರಣ ಎಲ್ಲ ರದ್ದು ಮಾಡ್ಬಿಟ್ರು. PSI ಯಾಕೆ ರದ್ದು ಮಾಡಿದ್ರು? ಬಸವರಾಜ ಬೊಮ್ಮಾಯಿ ಅವರೇ, ಯಾಕೆ ನಿಮ್ಮ ಮಂತ್ರಿ ರಾಜೀನಾಮೆ ಕೊಡ್ಲಿಲ್ಲ? ಅವ್ರಿಗೆ ಜ್ಞಾನೇಂದ್ರ ಯಾಕೆ ರಾಜೀನಾಮೆ ಕೊಡ್ಲಿಲ್ಲ? ನೀವ್ಯಾಕೆ ರಾಜೀನಾಮೆ ಕೊಡ್ಲಿಲ್ಲ? ಎಲ್ಲ ವಜಾ ಮಾಡಿ ಒಪ್ಕೊಂಡ್ರಲ್ಲ, ಯಾಕೆ ಕೊಡ್ಲಿಲ್ಲ? ಪರಶುರಾಮ ಥೀಮ್ ಪಾರ್ಕ್ ಎಲ್ಲ ಎತ್ಕೊಂಡ್ ಬಂದವ್ರೆ. ನಿನ್ನೆ ಮನೆ ಟಿವಿ ನೋಡ್ತಾ ಇದ್ದೆ ನಾನು. ಬಿಟ್ ಕಾಯಿನ್ ಹಗರಣ, ಯಡಿಯೂರಪ್ಪನ ಆಪ್ತ ಉಮೇಶ್ ಅವ್ರ ಮನೇಲಿ ಏನು 700 ಕೋಟಿಗೂ ಹೆಚ್ಚು ದಾಖಲೆಗಳು ಹಣ ಆಯ್ತು. 100 ಕೋಟಿ ರೂಪಾಯಿ. ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಏನ್ ಈಶ್ವರಪ್ಪ ಇದ್ದ, ಅದೊಂದು ದೊಡ್ಡ ಕತೆ ಬಿಡಿ, ಈಗ ಅವನಿಲ್ಲ ಅವ್ರ ಪಾರ್ಟಿಲಿ. ಹಿಂಗೆ ಅಂಗನವಾಡಿ ಗರ್ಭಿಣಿಯರು, ಅದೊಂದು ದೊಡ್ಡ ಪಾಪ. ಮೊಟ್ಟೆ ಏನೋ ಮೊಟ್ಟೆ KDBಲಿ
ಅದೊಂದು ಬೇರೆ. ಗಣಿ ಹಗರಣ ಇನ್ನ ನಾನು ನಮ್ಮ ಕುಮಾರಣ್ಣಂದು ಗಣಿ ಹಗರಣದ ಬಗ್ಗೆ ನಾನು ಮಾತಾಡೋದಿಲ್ಲ. ಯಾಕಂದ್ರೆ ಲೋಕಾಯುಕ್ತ ಕೊಟ್ಬಿಟ್ಟು ಆಮೇಲೆ ನಾನು ಸಪರೇಟ್ ಮಾತಾಡ್ತೀನಿ. ಇನ್ನ ಟೈಮ್ ಬೇಕು, ಇದೇ ನಮ್ಮ ಹತ್ರ ಅವೆಲ್ಲ ಮಾತಾಡ್ತೀನಿ.